ಇದು ನಮ್ಮ ವಿರೋಧ ಪಕ್ಷದವರು ಉಳಿಸ್ತಾ ಇದ್ದಾರೆ. ನೀವು ನೋಡಿ, ಯಾವುದೇ ಒಂದು ಜೊತೆಯಲ್ಲಿರ್ತಾರೆ, ಜೊತೆಯಲ್ಲಿ ಬರ್ತಾರೆ, ಜೊತೆಯಲ್ಲಿ ಹೋಗ್ತಾ ಇದ್ದಾರೆ. ನೋಡಿ ಸರ್, ಸಿ ಎಮ್ಮನ್ನು ಚೇಂಜ್ ಮಾಡೋದು ನಮ್ಮ ಹೈಕಮಾಂಡ್, ಯಾರ ಕೈಯಲ್ಲೂ ಇಲ್ಲ. ನಮ್ಮ ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೋ ಆ ನಿರ್ಧಾರಕ್ಕೆಲ್ಲ ನಾವು ಭಾಗಿಯಾಗ್ತೀವಿ. ನಮ್ಮ ಹೈಕಮಾಂಡು ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನ ತಗೊಳುತ್ತೆ, ಅದಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ. ಅದನ್ನು ಬಿಟ್ಟು ಸರ್ ತಾವೇ ನೋಡ್ತಾ ಇದ್ದೀರಾ, 1.5 ವರ್ಷದಿಂದ ಇಲ್ದು ಹೋಗ್ಬಿಟ್ರು, ಈಗ ಬಂದರು ಅಂತ ಆಯ್ತಾ ಸರ್? ನಮ್ಮ ಹೈಕಮಾಂಡು ಎಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇರುತ್ತೆ. ನಮ್ಮ ಪಾರ್ಟಿಗೆ ಒಳ್ಳೆಯದು, ಜನರಿಗೆ ಒಳ್ಳೆಯ ಆಗುವಂಥ ತೀರ್ಮಾನ ತಗೊಳುತ್ತೆ, ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ. ಇದು ನಮ್ಮ ವಿರೋಧ ಪಕ್ಷದವರು ಉಳಿಸ್ತಾ ಇದ್ದಾರೆ. ನೀವು ನೋಡಿ, ಯಾವುದೇ ಒಂದು ಜೊತೆಯಲ್ಲಿರ್ತಾರೆ, ಜೊತೆಯಲ್ಲಿ ಬರ್ತಾರೆ, ಜೊತೆಯಲ್ಲಿ ಹೋಗ್ತಾ ಇದ್ದಾರೆ. ನೋಡಿ ಸರ್, ಸಿ ಎಮ್ಮನ್ನು ಚೇಂಜ್ ಮಾಡೋದು ನಮ್ಮ ಹೈಕಮಾಂಡ್, ಯಾರ ಕೈಯಲ್ಲೂ ಇಲ್ಲ. ನಮ್ಮ ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೋ ಆ ನಿರ್ಧಾರಕ್ಕೆಲ್ಲ ನಾವು ಭಾಗಿಯಾಗ್ತೀವಿ. ನಮ್ಮ ಹೈಕಮಾಂಡು ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನ ತಗೊಳುತ್ತೆ, ಅದಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ. ಅದನ್ನು ಬಿಟ್ಟು ಸರ್ ತಾವೇ ನೋಡ್ತಾ ಇದ್ದೀರಾ, 1.5 ವರ್ಷದಿಂದ ಇಲ್ದು ಹೋಗ್ಬಿಟ್ರು, ಈಗ ಬಂದರು ಅಂತ ಆಯ್ತಾ ಸರ್? ನಮ್ಮ ಹೈಕಮಾಂಡು ಎಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇರುತ್ತೆ. ನಮ್ಮ ಪಾರ್ಟಿಗೆ ಒಳ್ಳೆಯದು, ಜನರಿಗೆ ಒಳ್ಳೆಯ ಆಗುವಂಥ ತೀರ್ಮಾನ ತಗೊಳುತ್ತೆ, ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ.